ಒಂದು ಮದುವೆ ನೋಡಲು ಮಂಗಳೂರಿನಿಂದ ಧಾರವಾಡ ಕಡೆ ಹೊರಟಿದ್ದೆ. ಸುಮಾರು 11 ಗಂಟೆ ರಾತ್ರಿಯಾಗಿತ್ತು. ನಾನು ನನ್ನ ಬೈಕ್ ಮೇಲೆ ಒಬ್ಬನೇ ಖಾಲಿ ರಸ್ತೆಯಲ್ಲಿ ಓಡಿಸುತ್ತಿದ್ದೆ. ಅಕ್ಕಪಕ್ಕ ಮರ ಗಿಡಗಳು ಆವರಿಸಿಕೊಂಡಿತ್ತು. ಕೆಲವೊಮ್ಮೆ ದಿಢೀರಂತ ತಂಪಾದ ಗಾಳಿ ಬೀಸಿದಾಗ ಮರಗಳ ರೆಂಬೆ ಒಂದರೊಡನೆ ಒಡೆದಾಡಿ ಸಪ್ಪಳ ಮಾಡುತ್ತಿತ್ತು. ನನ್ನ ಬೈಕಿನಿಂದ ಬರುವ ಹೆಡ್ಲೈಟ್ ಒಂದೇ ದಾರಿದೀಪವಾಗಿತ್ತು. ಅಳವಾರ ಅಕ್ಷರಗಳು ದೊಡ್ಡದಾಗಿ ಸೈನ್ ಬೋರ್ಡ್ ಮೇಲೆ ಮೂಡಿತ್ತು. ಅಳವಾರ ಒಂದು ದಿಟ್ಟವಾದ ಕಾಡು ಪ್ರದೇಶ. ರಸ್ತೆ ಚೆನ್ನಾಗಿಲ್ಲವಾದರೂ ಸುತ್ತಮುತ್ತ ಸುಂದರವಾದ ಹಸಿರು ವಾತಾವರಣ ನೋಡಿಕೊಂಡು ಹೋಗಬಹುದು. ಆದರೆ ಇವಾಗ ಕತ್ತಲೆ, ಒಂದು ಎಲೆ ಕೂಡ ಕಾಣಿಸುವುದಿಲ್ಲ. ಅಕ್ಕಪಕ್ಕ ಬರೋ ಪ್ರಾಣಿ ಪಕ್ಷಿ ಮತ್ತು ಗಿಡಗಳ ಶಬ್ದ ಒಂದು ಗಂಭೀರ ವಾತಾವರಣ ಸೃಷ್ಟಿಸಿತ್ತು. ಗಾಡಿ ನಡು ರಸ್ತೆಯಲ್ಲಿ ಓಡಿಸಬೇಕಾದರೆ ಎದುರುಗಡೆ ಒಂದು ಬಿಳಿ ಬಟ್ಟೆ ತೊಟ್ಟ ವಸ್ತು ಕಾಣಿಸಿತು. ರೋಡಿನ ತುದಿಯಲ್ಲಿ ಕುಳಿತಿತ್ತು. ಮೊದಲಿಗೆ ನಾನು ಅದು ಏನೋ ಚಿಕ್ಕ ಗಿಡಕ್ಕೆ ಸುತ್ತಿರೋ ಬಟ್ಟೆ ಎಂದುಕೊಂಡೆ. ಆದರೆ ಯಾವಾಗ ಉದ್ದವಾದ ಕೂದಲು ಕಾಣಿಸಿತು, ನನಗೆ ಅನುಮಾನ ಎಲ್ಲ ಹೊಟ್ಟೆ ಹೋಯಿತು. ಯಾವುದೋ ಹೆಣ್ಣು ಮಗಳು ಅಲ್ಲಿ ಕುಳಿತುಕೊಂಡು ಏನೋ ತಿನ್ನುತ್ತಿದ್ದಳು, ಏಕೆಂದರೆ ನನಗೆ ಬಾಯಾಡಿಸೋ ಶಬ್ದ ಕೇಳಿಸುತ್ತಿತ್ತು. ಅದರ ಮುಖ ನನ್ನ ದಿಕ್ಕಿನಲ್ಲಿ ಇರಲಿಲ್ಲ. ನಾನು ಬಂದಿದ್ದೇನೋ ಇಲ್ವೋ ಅದಕ್ಕೆ ಗೊತ್ತಿದೆಯೋ ಇಲ್ವೋ, ಅದರ ಪಾಡಿಗೆ ಅದು ಕುಂಭಕರ್ಣನಂತೆ ತಿನ್ನುತ್ತಿತ್ತು. ನಾನು ಕೆಲವು ಮೀಟರ್ಗಳಷ್ಟೇ ದೂರದಲ್ಲಿ ಬೈಕ್ ನಿಲ್ಲಿಸಿದೆ. ನನಗೆ ಸ್ವಲ್ಪ ಭಯ ಆಗಲು ಶುರುವಾಯಿತು.